ಈ 3 ಅಕ್ಷರವನ್ನು ಖಾಲಿ ಹಾಳೆಯ ಮೇಲೆ ಬರೆದು ಅದನ್ನು ಮಡಚಿ ಅರಿಶಿಣ ಕುಂಕುಮವನ್ನು ಇಟ್ಟು ಕಳ್ಳಿ ಗಿಡದ ಕೆಳಗಡೆ ಹೂತು ಹಾಕಿದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ. ನೀವು ಇಷ್ಟಪಡುವ ಸ್ತ್ರೀ ಅಥವಾ ಪುರುಷರು ನಿಮ್ಮನ್ನು ಮತ್ತೆ ಬಂದು ಸೇರುತ್ತಾರೆ ಅಥವಾ ನೀವು ಬಯಸಿದ ಹಾಗೆ ನಿಮ್ಮ ಜೊತೆಯಲ್ಲಿ ಇರುತ್ತಾರೆ. ಎಷ್ಟೋ ಬಾರಿ ಈ ತಂತ್ರವನ್ನು ಮಾಡುವಾಗ ಗುರುಗಳ ಮಾರ್ಗದರ್ಶನ ಬೇಕಾಗುತ್ತೆ. ಅದಕ್ಕಾಗಿ ಪಂಡಿತರು ದೈವಜ್ಞರು ಆದಂತಹ ಶಿವಾನಂದ ಗುರುಗಳು ತಿಳಿಸಿರುವ ಹಾಗೆ ಈ ಒಂದು ಪುಟ್ಟ ಪ್ರಯೋಗ ಮಾಡಿ ನೋಡಿ, ಯಶಸ್ವಿಯಾಗುತ್ತದೆ. ಬಿಳಿಯ ಹಾಳೆ ಯಾವಾಗಲೂ ಶುದ್ಧವಾಗಿ ಇದ್ದರೆ ಮನಸ್ಸು ಕೂಡ ಶುದ್ಧವಾಗಿ ಇರುತ್ತದೆ. ಈ ಮನಸ್ಸು ಶುದ್ಧವಾಗಿ ಇರುವಂತಹ ಬಿಳಿಯ ಹಾಳೆಯನ್ನು ತೆಗೆದುಕೊಂಡು ಬಂದು ಅದರ ಮೇಲೆ 3, 3, 9 ಅದರ ಕೆಳಗಡೆ ನೀವು ಇಷ್ಟಪಡುವಂತಹ ಸ್ತ್ರೀಯ ಹೆಸರನ್ನು ಅಥವಾ ಪುರುಷರ ಹೆಸರನ್ನು ಬರೆದು ಅದರ ಹಿಂಭಾಗದಲ್ಲಿ ಯಾವ ಕಾರ್ಯಕ್ಕಾಗಿ ಅವರು ನಿಮಗೆ ಬೇಕಾಗುತ್ತಾರೆ ಆ ಕಾರ್ಯದ ಒಂದು ವಿಷಯವನ್ನು ಅದರ ಹಿಂಭಾಗದಲ್ಲಿ ಬರೆದುಕೊಳ್ಳಬೇಕು. ಅರಿಶಿಣಕ್ಕೆ ಸ್ವಲ್ಪ ನೀರನ್ನು ಹಚ್ಚಿ ಕುಂಕುಮಕ್ಕೆ ಸ್ವಲ್ಪ ನೀರನ್ನು ಹಾಕಿ ಎರಡನ್ನು ಮಿಕ್ಸ್ ಮಾಡಿ ಕಲಸಿದ ನಂತರ ಅದಕ್ಕೆ ಹಚ್ಚಬೇಕು. 3 ಕಾಳು ಕರಿಮೆಣಸು 3 ಲವಂಗವನ್ನು ಜೊತೆಗಿಟ್ಟು ಅದನ್ನು ಉಂಡೆ ಮಾಡಿ ಕಳ್ಳಿ ಗಿಡದ ಬುಡಕ್ಕೆ ಹೋಗಿ ಅದನ್ನು ಹಳ್ಳ ತೆಗೆದು ಹೂತು ಹಾಕಿ ಒಂದು ಕಲ್ಲನ್ನು ಅದರ ಮೇಲೆ ಇಟ್ಟು ನಿಮ್ಮ ಯಾವ ಕೆಲಸ ಆಗಬೇಕೋ ಆ ಕೆಲಸ ನಿರ್ವಿಘ್ನವಾಗಿ ಸಂಪೂರ್ಣವಾಗಿ ಯಶಸ್ವಿಯಾಗುವಂತೆ ಆ ಕಲ್ಲಿಗೆ ಪೂಜೆ ಮಾಡಿಬಿಡಿ. ಖಂಡಿತ ಆಗತ್ತೆ. ಈ ತಂತ್ರವನ್ನು ಮಾಡುವಾಗ ಕೆಲವು ರಹಸ್ಯ ಮಂತ್ರವನ್ನು ಶಿವಾನಂದ ಗುರುಗಳು ಉಚಿತವಾಗಿ ಹೇಳುತ್ತಾರೆ. ಅವರಿಂದ ಅದನ್ನು ಕೇಳಿ ಪಡೆದುಕೊಂಡು ನಂತರ ಈ ಕಾರ್ಯವನ್ನು ಮಾಡಿ.